ಒಳಗಡೆ ತಗೊಂಡ್ಬರೋದು, ಅದ್ರ ಜೊತೆಗೆ ಒಂದು ನರೇಟಿವ್, ಆ ಊರ್ನ ಹೇಗ್ ಕಾಪಾಡ್ಕೊಂಡ್ರು, ಆ ಊರಿಂದು ಆ ನೇಚರ್ ಆಗ್ಲಿ, ಆ ಊರಲ್ಲಿ ನಡೀತಾ ಇದ್ದಂತ ಕೆಲವು ಪ್ರಾಬ್ಲಮ್ಸ್ ನ ಹೇಗೆ ಇದು ಮಾಡಿದ್ರು ಅನ್ನೋದು ಇವ್ರು ಕಲ್ತ್ಕೋಬೇಕು ಈಗ ಫ್ಯೂಚರ್ ಅಲ್ಲಿ ಇರೋರು ಅನ್ನೋ ಉದ್ದೇಶಕ್ಕೆ ನಾನು ಕನೆಕ್ಟ್ ಮಾಡಿದ್ದೆ. ಹೌದು, ಇದು ಬೇಸಿಕಲಿ ಇಬ್ರು ಬ್ರದರ್ಸ್ ಮಧ್ಯೆ ನಡೆದಿರುವಂತ ಒಂದು ಕಾನ್ಫ್ಲಿಕ್ಟ್ ನ ಮಕ್ಕಳು ಸರಿ ಮಾಡಕ್ಕೆ ಹೋಗುವಂತ ಒಂದು ಕತೆ. ಸೊ ಅವ್ರಿಬ್ಬರ ಮಧ್ಯೆ ಏನ್ ನಡೆದಿತ್ತು, ಆ ಊರಿಗೆ ಅವ್ರಿಬ್ಬರಿಗೂ ಏನ್ ಸಂಬಂಧ, ಸೊ ಇದೆಲ್ಲ ಅದ್ರ ಬಗ್ಗೆ ಒಂದು ಕತೆ. ಅಂದ್ರೆ ಅದೊಂದು ಕೀ ಅಷ್ಟೇ, ಇಟ್ಸ್ ಅ ಕೀ, ಅಲ್ಲಿಂದ ಶುರು ಆಗುತ್ತೆ ಕತೆ. ಇದು ಸಾಗರದಲ್ಲಿ, ಆಮೇಲೆ ಸಾಗರ ಶಿರ್ಸಿ ಆ ಭಾಗದಲ್ಲಿ ಶೂಟ್ ಆಗಿದೆ. ಆಮೇಲೆ ಬೆಂಗಳೂರಲ್ಲಿ ಕೆಲವು ಪೋರ್ಷನ್ಸ್ ಪ್ಯಾಚ್ ಶೂಟ್ ಮಾಡಿದ್ವಿ. ಇದು ಗ್ರಾಫಿಕ್ ವರ್ಕ್ ಆಗಿದೆ. ಇದರಲ್ಲಿ ಒಂದು 20 ಕ್ರಿಯೇಟಿವ್ ಡೈರೆಕ್ಟರ್ ಮೆಂಟಮೆಟಿಕ್ ಚೆನ್ನೈ. ಸೊ ಭಾರತಿ, ರಿಫ್ಯೂ ಜಾನ್, ಆಮೇಲೆ ಆಳವಂದ, ಅದರಲ್ಲಿ ನಾನು ವರ್ಕ್ ಮಾಡಿದ್ದೀನಿ, ಟೀಮ್ ವರ್ಕ್. ಗ್ರಾಫಿಕ್ ಸ್ಟ್ರಾಂಗ್ ಆಗಿತ್ತು. ಆಮೇಲೆ ಕಂಟೆಂಟ್ ರೈಟರ್ ಆಗಿ ಸ್ಟಾರ್ಟ್ ಮಾಡಿದೆ. ಸೊ ನಾನು ಇಲ್ಲಿ ಒಂದು ಅಕಾಡೆಮಿ ಇಟ್ಕೊಂಡು ಈ ಬಕೆಟ್ ಲಿಸ್ಟ್ ಫಿಲ್ಮ್ ಮಾಡಬೇಕು ಅಂತ ಅನ್ಸ್ಕೊಂಡಿರುವಾಗ ಚಿಕ್ಕ ಮೂವಿಯಿಂದ ಪ್ರಾರಂಭ ಮಾಡಿದೆ ಅಂತ ಆ ಎಕ್ಸ್ಪೀರಿಯನ್ಸ್. ಆಲ್ಮೋಸ್ಟ್ 7-8 ಮೂವೀಸ್ ಮಾಡಿದ್ದೆ. ಅಕಾಡೆಮಿ ಇದೆ, ಪೇಂಟಿ ಟೀಚ್ ಮಾಡ್ತೀನಿ. ಆ ಕತೆ ಬರೆಯೋವಾಗಲೇ ತಾತಂದ್ರು ಬೇಕು ಅಂದ್ಮೇಲೆ ಒಂದು ಕಾಂಬಿನೇಷನ್ ಬೇಕಾಗಿತ್ತು. ಅದು ಫಸ್ಟ್ ನನ್ಗೆ ರಮೇಶ್ ಭಟ್ ಸರ್ ಸ್ಟಾರ್ಟಿಂಗ್ ಬರ್ತಾವಾಗ ಅವ್ರ ಕಾಂಬಿನೇಷನ್ಗೆ, ಆಮೇಲೆ ನಾನು ಡಿಸ್ಕಷನ್ ಮಾಡಿ ಸಾರ್ ಕೂಡ ನಾನು ಅಪ್ರೋಚ್ ಮಾಡಿದೆ. ನನ್ ವಾಕ್ಯ ಇವ್ರು ಒಪ್ಕೊಂಡಿದ್ರು, ಸ್ಕ್ರಿಪ್ಟ್ ಕೇಳಿ ಅದು ಒಂದು ಪ್ಲಸ್ ಪಾಯಿಂಟ್, ನನಗೆ ತುಂಬಾ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಸೊ ಅದರಿಂದ ತುಂಬಾನೇ ಧನ್ಯವಾದಗಳು ಸರ್ ನಿಮಗೆ ಒಂದ್ಸಗೆ. ನೆಕ್ಸ್ಟ್ ಸೆನ್ಸರ್ ಆಗಿದೆ, ಯೂ ಸಿಕ್ಕಿದೆ ಯೂನಿಸ್. 1 hour 42 minutes ಪಿಕ್ಚರ್, 43 seconds ಕಡಿಮೆ ಇದೆ, 57 ಬರುತ್ತೆ ಪಾಯಿಂಟ್. ಸೊ ಏನ್ ಸರ್ ಮಾಡಬೇಕು ಅಂತ ಅನ್ನಿಸ್ತದೆ. ಆಮೇಲೆ ರಿಷಿಕೇಶ್ ಸರ್ ನಾ ಮಾತಾಡ್ಸ್ಕೊಳ್ಳೋಣ. ಓಕೆ, ಅದೇ ಇದಕ್ ಮುಂಚೆ ದ್ವಂದ್ವ ಮತ್ತೆ ಕನ್ನಡಕ್ಕಾಗಿ ಒಂದನ್ನು ಓದಿ, ಈ ತರ ಸುಮಾರು ದೊಡ್ಡ ದೊಡ್ಡ ಮೂವೀಸ್ ನ ಮಾಡಿದ್ದಾರೆ. ಈಗ ರೀಸೆಂಟ್ ಆಗಿ ಲೋ ನವೀನ ಕೂಡ ಬರ್ತಾ ಇದೆ. ಸೊ ಹೇಳಿ ಸರ್, ಈ ಚಿತ್ರದ ಜೊತೆ ಮಾಡಿದ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಈ ಚಿತ್ರತಂಡದ ಜೊತೆ? ನಿಜವಾಗ್ಲೂ ಚೆನ್ನಾಗಿತ್ತು. ಅಂಡ್ ಆಫ್ ಕೋರ್ಸ್ ಈ ಸಿನಿಮಾ ಶುರು ಮಾಡ್ಬೇಕಾದ್ರೆ ಪ್ರಕಾಶ್ ಸರ್ ಒಂದು ಕತೆ ಹೇಳಿದ್ರು, ಆ ಲೈನ್ ಅಲ್ಲಿ ತುಂಬಾ ಕಂಟೆಂಟ್ ಇತ್ತು. ಸೊ ನಾವ್ ಅದನ್ನ ಯೋಚನೆ ಮಾಡಿದಾಗ ಓಕೆ, ಇದನ್ನ ನಾವು ಅಚೀವ್ ಮಾಡಕ್ ಆಗತ್ತಾ ಇಲ್ವಾ ಅನ್ನೋದನ್ನ ನಾವು ಯೋಚನೆ ಮಾಡಿದ್ವಿ. ಬಿಕಾಸ್ ಆ ಸ್ಕೇಲ್ ಆಫ್, ಅಂದ್ರೆ ಅದೊಂದು ಆ ಸ್ಕೇಲ್ಗೂ ನಾವು ಯೋಚನೆ ಮಾಡಿ ಹೋಗಿ ಅದನ್ನ ಮಾಡ್ಬೇಕಾದ್ರೆ ಅದಕ್ಕೊಂದು ಬಜೆಟ್ ಇದೆಲ್ಲ ಇರುತ್ತೆ. ಸೊ ಅದು ನಮ್ ಕೈಯಲ್ಲಿ ಆಗತ್ತಾ ಅನ್ನೋದನ್ನ ನಾವು ಫಸ್ಟ್ ಡಿಸ್ಕಸ್ ಮಾಡ್ಕೊಂಡ್ವಿ. ಲೇಟರ್ ಆನ್ ಅದಕ್ಕೆ ಅಂತ ಒಂದು ಪ್ರಿಪೇರ್ ಮಾಡ್ಕೊಂಡು ನಾವು ಶೂಟ್ ಶುರು ಮಾಡಿದ್ವಿ. ಸೊ ಫ್ಯೂಚರ್ ಇತ್ತು ಅದ್ರಲ್ಲಿ. ಆಮೇಲೆ ನೀವು ನೋಡ್ದಂಗೆ ಒಂದು ಎತ್ತು ಆಕ್ಟ್ ಮಾಡಿದೆ ಇದರಲ್ಲಿ. ಸೊ ಎತ್ತು ಆಕ್ಟ್ ಮಾಡಿದೆ, ಈ ತರದ್ ಒಂದಷ್ಟು ಸಣ್ಣ ಸಣ್ಣ ಪೋರ್ಷನ್ಸ್ ಇದೆ. ಸೊ ಆ ಚಿಕ್ಕ ಚಿಕ್ಕ ಪೋರ್ಷನ್ಸ್ ನೆಲ್ಲ ಅಚೀವ್ ಮಾಡೋದು ಒಂಚೂರು ಕಷ್ಟನೇ, ಅದು ಮಕ್ಕಳನ್ನ ಇಟ್ಕೊಂಡು. ಅಂಡ್ ಮಕ್ಕಳೆಲ್ಲರೂ ಹೊಸಬರು. ಸೊ ಆಲ್ ದ ಕಿಡ್ಸ್ ಆರ್ ವೆರಿ ಸಪೋರ್ಟಿವ್. ಅಟ್ ದ ಸೇಮ್ ಟೈಮ್ ಆ ಮಕ್ಕಳಿಗೆ ಇದು ಹೊಸ ಎಕ್ಸ್ಪೀರಿಯನ್ಸ್. ಸೊ ನಾವು ಡೇ 1 ಅಲ್ಲಿ ಶೂಟಿಗೆ ಹೋದಾಗ ಅದು ತುಂಬಾನೇ ಕಷ್ಟ ಇರುತ್ತೆ ಅವ್ರನ್ನ ನಾವು ಕ್ರಾಫ್ಟ್ ಒಳಗಡೆ ತಗೊಂಡ್ಬರೋವರೆಗೂ. ಸೊ ಇದನ್ನೆಲ್ಲ ತಗೊಂಡ್ಬಂದು ಎಲ್ಲಾರ್ನು ಕ್ರಾಫ್ಟ್ ಮಾಡೋದಕ್ಕೆ ಪ್ರಕಾಶ್ ಸರ್ ಆಗಿರ್ಬೋದು. ಅದಕ್ಕೆ ಮುಂಚೆ ನಾನು ಈ ಟೀಮ್ ಜಾಯ್ನ್ ಆಗೋಕ್ ಮುಂಚೆ ಅವ್ರದ್ದು ಒಂದು ಟೀಮ್ ಇತ್ತು. ಅಂಡ್ ದೇ ಹ್ಯಾವ್ ರಿಯಲಿ ಟ್ರೈನ್ ದೆಮ್ ವೆಲ್, ಮಕ್ಕಳನ್ನ. ಸೊ ಮಕ್ಕಳು ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ ಇದರಲ್ಲಿ. ಆಕ್ಟ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಸರ್ ಇದರಲ್ಲಿ ಈಗ ನೀವು ಫ್ರೀಡಮ್ ಬಗ್ಗೆ ಒಂದ್ ಕಡೆ ಮಾತಾಡ್ತಾರೆ, ಅಂದ್ರೆ ನಿಮ್ಗೆ ಕೆಲವು ಪುಟ್ಟ ಕಥೆಗಳನ್ನ ಹೇಳ್ಕೊಂಡು ಒಂದು ದೊಡ್ಡ ಕಥೆಯನ್ನ ಹೇಳ್ತಿರೋಂತ ಸಿನಿಮಾ ಇದು. ಈಗ ಫ್ರೀಡಮ್ ಬಗ್ಗೆ ಒಂದ್ ಕಡೆ ಮಾತಾಡ್ತಾರೆ, ಒಂದ್ ಕಡೆ ಊರಿನ ಇದ್ರ ಬಗ್ಗೆ ಮಾತಾಡ್ತಾರೆ, ಅಂದ್ರೆ ಊರಲ್ಲಿರುವಂತಹ ಎಜುಕೇಶನ್ ಬಗ್ಗೆ ಮಾತಾಡ್ತಾರೆ. ಸೊ ಈ ತರ ಒಂದು 4-5 ಕಾನ್ಸೆಪ್ಟ್ ನ ಮಾತಾಡ್ತಾರೆ ಇಡೀ ಲೈನ್ ಅಲ್ಲಿ.
ಕಾರ್ಪೊರೇಟ್ ಅಂದ್ರೆ ಈಗ ಬೇಸಿಕಲಿ ಕಾರ್ಪೊರೇಟ್ ಕಂಪ್ನೀಸ್ ಒಂದು ವಿಲೇಜಸ್ ನ ಹೆಂಗೆ ಅಕ್ವೈರ್ ಮಾಡ್ಕೋತಾರೆ, ಅಕ್ವೈರ್ ಮಾಡ್ಕೋಬೇಕಾದ್ರೆ ಅದ್ರಲ್ಲಿ ಏನಿರುತ್ತೆ ಅದ್ರದ್ದೊಂದು ಸಣ್ಣ ಲೈನ್ ಇದೆ ಸರ್. ಇದರಲ್ಲಿ ವಿವಾನ್ ಅಂತ ಹೇಳಿ ಮ್ಯೂಸಿಕ್ ಡೈರೆಕ್ಟರ್ ಅಂಡ್ 2 ಸಾಂಗ್ಸ್ ನ ಉತ್ತಮ್ ಕುಮಾರ್ ಅಂತ ಮಾಡಿದ್ದಾರೆ ಅಂಡ್ ಇನ್ನೊಂದು ಸಾಂಗ್ ನ ಪ್ರಸನ್ನ ಅಂತ ಹೇಳಿ ಸಾಗರದವರು. ಅವರು ಆಕ್ಚುಲಿ ಥಿಯೇಟರ್ ಆರ್ಟಿಸ್ಟ್. ಅವರು ಕುರುಡು ಕುರುಡು ಅಂತ ಒಂದು ಸಾಂಗ್ ಇದೆ, ಕುರುಡು ಕುರುಡು ಆ ಫೋಕ್ ಸಾಂಗ್ ನ ಅವ್ರು ಬರ್ದಿದ್ದಾರೆ. ಅಂಡ್ ಅಟ್ ದ ಸೇಮ್ ಟೈಮ್ ನಮ್ಗೆ ಇದು 5.1 ಇದೆಲ್ಲ ನಮ್ಗೆ ಶಂಕರ್ ಸರ್ ಮಾಡಿದ್ದಾರೆ. ಸೊ ಬೇಸಿಕಲಿ ದಿಸ್ ಇಸ್ ದ ಟೆಕ್ನಿಕಲ್. ನಾನೇ ಎಡಿಟರ್ ಇದಕ್ಕೆ. ಇವ್ರಿಗೂ ಫ್ಯಾಮಿಲಿ, ಇವ್ರಿಬ್ರು ಸೇರಿದ್ರೆ ಫ್ಯಾಮಿಲಿ, ಅಣ್ಣ ತಮ್ಮಂದ್ರು. ಅವ್ರದ್ದೆಲ್ಲ ಅದ್ ನೆಕ್ಸ್ಟ್ ಪಾರ್ಟ್ ಅಲ್ಲಿ ಹಾಕೋ, ಈಗ ಆಗಲ್ಲ. ಅದೇ ಸರ್, ಮೇ ಅಲ್ಲಿ ಅಂತ ಮೇ ಅಲ್ಲಿ ಎಲ್ಲ ಫಿಲ್ಮ್ ಫೆಸ್ಟಿವಲ್ಸ್. ಆಕ್ಚುಲಿ ನಮ್ಮ ಇಬ್ಬರದು ಫಿಲ್ಮ್ ಫೆಸ್ಟಿವಲ್ಸ್ ಬೇಸಿಕಲಿ ಒಂದು ಐಡಿಯಾ ಇತ್ತು, ಇದನ್ನ ಫಿಲ್ಮ್ ಫೆಸ್ಟಿವಲ್ಸ್ ಗೆಲ್ಲ ಕಳಿಸ್ಬೇಕು ಅಂತ ಹೇಳಿ. ಬಿಕಾಸ್ ದೇರ್ ಆರ್ ಅಂದ್ರೆ ಸುಮಾರು ಕಂಟೆಂಟ್ ಇರೋದ್ರಿಂದ ಸಿನಿಮಾದಲ್ಲಿ. ಸೊ ಅಂತದ್ರಲ್ಲಿ ಇದು ಹೋದ್ರೆ ಖಂಡಿತ ಖಂಡಿತ ಹೌದು ಹೌದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.